ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ವ್ಯಾಸ ಪೂರ್ಣಿಮೆ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಾಸ ಪೂರ್ಣಿಮೆ ಆಷಾಢ ಮಾಸದ ಹುಣ್ಣಿಮೆ ಎಂದು ಆಚರಿಸುವ ಪವಿತ್ರ ಹಬ್ಬ. ಈ ದಿನವನ್ನು ಮಹರ್ಷಿ ವೇದವ್ಯಾಸರ ಜನ್ಮದಿನ. ಇವರ ತಂದೆ ಪರಾಶರ ಮಹರ್ಷಿ, ತಾಯಿ ಸತ್ಯವತಿ. ಇವರಿಗೆ ಹುಟ್ಟಿದ ಮಗನೇ ಕೃಷ್ಣದ್ವೈಪಾಯನ. ಇವರು ಬೆಳೀತಾ 4 ವೇದಗಳನ್ನು ವಿಭಾಗ ಮಾಡಿದ್ರಿಂದ ವೇದವ್ಯಾಸ ಎಂಬ ಹೆಸರಿನಿಂದ ಪ್ರಖ್ಯಾತಿ ಹೊಂದಿದರು. ಇವರು ಎಲ್ಲ ಮಾನವ ಕುಲಕ್ಕೆ ಅಪಾರ ಜ್ಞಾನವನ್ನು ನೀಡಿದ್ದಾರೆ. ಮಹಾಭಾರತವನ್ನು ರಚಿಸಿದರು. 18 ಪುರಾಣಗಳನ್ನು ಸಂಗ್ರಹಿಸಿದರು. ಬ್ರಹ್ಮಸೂತ್ರಗಳನ್ನು, ಶ್ರೀಮದ್ ಭಾಗವತವನ್ನು, ಶ್ರೀಮದ್ ಭಗವದ್ಗೀತೆಯನ್ನು ಹೇಳಿದರು. ಆದ್ದರಿಂದ ವ್ಯಾಸ ಪೂರ್ಣಿಮೆಯನ್ನೇ ಗುರು ಪೂರ್ಣಿಮೆಯನ್ನಾಗಿ ಆಚರಿಸುತ್ತೇವೆ. ಎಲ್ಲ ಗುರುಗಳಿಗೆ ಕೃತಜ್ಞತೆ ಮತ್ತು ವಂದನೆ ಸಲ್ಲಿಸುವ ದಿನ. ಗುರು ಎಂದರೆ ಅಜ್ಞಾನವನ್ನು ದೂರ ಮಾಡಿ ಆತ್ಮಜ್ಞಾನದ ಬೆಳಕನ್ನು ನೀಡುವವರು. ಹಾಗಾದರೆ ಗುರು ಯಾಕೆ ಬೇಕು? ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ನಿಜ ಸ್ವರೂಪವನ್ನು ಅರಿಯಲು ಯಾವುದು ಸತ್ಯ ಮಾರ್ಗ, ನಾನು ಯಾರು ಎಂಬ ಉತ್ತರವನ್ನು ಹುಡುಕುವಾಗ ಗುರುವಿನ ಮಾರ್ಗದರ್ಶ ಅತಿ ಅವಶ್ಯಕ. ಈ ಪ್ರಕೃತಿ ಏನು, ಈ ಪುರುಷ ಏನು, ಈ ಲೋಕ ಹೇಗೆ ಬಂತು, ಏನು ಇದರ ಒಳ ಅರ್ಥವನ್ನು ತಿಳಿದುಕೊಳ್ಳೋಕ್ಕೆ ಗುರು ಬೇಕೇ ಬೇಕು. ಜೀವನದಲ್ಲಿ ನಿಜವಾದ ಆನಂದವನ್ನು ತೋರಿಸುವುದೇ ಗುರು. ಗುರು ಎಂದ ತಕ್ಷಣ ನಮಗೆ ನೆನಪಾಗುವ ಶ್ಲೋಕ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಗುರು ಬ್ರಹ್ಮ. ಬ್ರಹ್ಮನು ಸೃಷ್ಟಿಕರ್ತ, ಈ ಜಗತ್ತನ್ನು ಸೃಷ್ಟಿಸ್ತಾನೆ. ಹಾಗೆ ಗುರು ನಮ್ಮೊಳಗಿರುವ ಜ್ಞಾನದ ಅರಿವನ್ನು ಮೂಡಿಸ್ತಾರೆ. ಯಾವುದು ಸರಿಯಾದ ಮಾರ್ಗವನ್ನು ತಿಳಿಸ್ತಾರೆ. ಅಜ್ಞಾನದಲ್ಲಿರುವವರಿಗೆ ಜ್ಞಾನದ ಬೀಜವನ್ನು ಬಿತ್ತುತ್ತಾರೆ. ಆದ್ದರಿಂದ ಗುರು ಬ್ರಹ್ಮ ಸ್ವರೂಪಿ. ನೆಕ್ಸ್ಟು ಗುರುರ್ ವಿಷ್ಣು. ವಿಷ್ಣುವಿನ ಕೆಲಸ ಏನು? ಪಾಲನೆ ಮಾಡೋದು. ಹಾಗೆ ಗುರು ಜ್ಞಾನವನ್ನು ನೀಡಿ ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಪಾಲನೆ ಮಾಡಬೇಕು, ಹೇಗೆ ಅಳವಡಿಸ್ಕೋಬೇಕು ಅಂತ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆಮೇಲೆ ಗುರುರ್ ದೇವೋ ಮಹೇಶ್ವರಃ. ಶಿವನ ಕೆಲಸ ಏನು? ಸಂಹಾರ ಮಾಡೋದು. ಗುರು ಮಾರ್ಗದರ್ಶನದಿಂದ ನಮ್ಮಲ್ಲಿರುವ ಅಜ್ಞಾನವನ್ನು, ಭಯವನ್ನು, ಅಹಂಕಾರವನ್ನು, ಅರಿಷಡ್ ವರ್ಗಗಳನ್ನು, ದುರ್ಗುಣಗಳನ್ನು ಸಂಹಾರ ಮಾಡುವ ಮಾರ್ಗವನ್ನು ತೋರಿಸ್ತಾರೆ. ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಪರಬ್ರಹ್ಮನ ಅನುಭವದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ತನ್ನ ನಿಜ ಸ್ವರೂಪವನ್ನು ಅನುಭವಿಸುವ ಮಾರ್ಗವನ್ನು ತೋರಿಸ್ತಾರೆ. ಅಂತಹ ಗುರುವಿಗೆ ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಮಹಾನ್ ಗುರುವಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇದರ ಮೂಲಕ ನಾವು ವ್ಯಾಸ ಪೂರ್ಣಿಮೆಯ ದಿನವನ್ನು ಗುರು ಪೂರ್ಣಿಮೆ ಅಂತ ಆಚರಿಸ್ತಾ ಇರ್ತೀವಿ. ಎಲ್ಲ ಗುರುಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುವ ದಿನ. ಹಾಗಾದರೆ ಗುರು ನಮ್ಮ ಜೀವನದ ಗಮ್ಯ ಸ್ಥಾನವನ್ನು ತೋರಿಸುವ ಮಾರ್ಗದರ್ಶಿ. ಎಲ್ಲರಿಗೂ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು.